ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅವಮಾನ ಮಾಡಿದ ಆರೋಪದಲ್ಲಿ ಜೆಡಿಎಸ್ ಪ್ರತಿಭಟನೆ. ಡಿಸಿ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ಹೋರಾಟ. ಪ್ರತಿಭಟನಾಕಾರರ ಮನವೊಲಿಸಿದ ಜಿಲ್ಲಾಧಿಕಾರಿ. ಪ್ರತಿಭಟನೆ ಹಿಂಪಡೆದ ಜೆಡಿಎಸ್ ಕಾರ್ಯಕರ್ತರು. ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಅಥವಾ ಸಚಿವರನ್ನ ಸಂಪರ್ಕಿಸದೆ ಪ್ರತಿಭಟನೆ ನಡೆಸಿದ್ದಾರೆ. ಇದು ಅಪ್ರಾಮಾಣಿಕ ಮತ್ತು ಬಾಲಿಶ ನಡವಳಿಕೆ. ಹಾಸನಾಂಬೆಯ ದರ್ಶನೋತ್ಸವದಲ್ಲಿ ಇಂತಹ ರಾಜಕೀಯ ನಾಟಕಗಳು ಬೇಡ. ಶಾಸಕ ಸ್ವರೂಪ್ ವಿರುದ್ಧ ಪ್ರೀತಂ ಜೇಗೌಡ ಟೀಕೆ. ಬೇಲೂರು ತಾಲೂಕಿನ ಗಿಣ್ಣನಮನೆ ಗ್ರಾಮದಲ್ಲಿ 40 ಕಾಡಾನೆಗಳ ಅಟ್ಟಹಾಸ. ಜಮೀನಿನಲ್ಲಿನ ಕಾಫಿ, ಭತ್ತ, ಜೋಳ ಹಾಗೂ ತೆಂಗಿನ ತೋಟ ಸಂಪೂರ್ಣ ಹಾನಿ. ಆನೆ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಗ್ರಾಮಸ್ಥರ ಆಗ್ರಹ. ಹಾಸನಾಂಬ ದರ್ಶನದ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಶಾಸಕ ಸ್ವರೂಪ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿಯ ವಿರುದ್ಧ ಹಾಸನಾಂಬೆ ದೇವಾಲಯದ ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದ್ದು, ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಕೇಂದ್ರ ಸಚಿವ ಎಚ್.ಡಿ.ಕೆ ಅವರೊಂದಿಗೆ ಮಾತನಾಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಸನಾಂಬ ದರ್ಶನದ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗಿರುವುದನ್ನು ಖಂಡಿಸಿ ಹಾಸನಾಂಬೆ ದೇವಾಲಯದ ಪ್ರವೇಶ ದ್ವಾರದ ಬಳಿ ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಿದರು. ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದ್ದು, ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿಯ ವಿರುದ್ಧ ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು, ನಾವು ಕಟ್ಟಿದ ದೇವಾಲಯದಲ್ಲಿ ಅವರ ಅಧಿಕಾರ ನಡೆಯುವುದಿಲ್ಲ. ಡಿಸಿ ಸ್ಥಳಕ್ಕೆ ಬರಲಿ, ಇಲ್ಲದಿದ್ದರೆ ನಾವು 2 ದಿನ ಆದರೂ ಇಲ್ಲಿಂದ ತೆರಳಲ್ಲ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಶಾಸಕ ಸ್ವರೂಪ್ ಮಾತನಾಡಿ, ನೆನ್ನೆ ನಾನು ಫೋನ್ ಮಾಡಿದಾಗ ಅವರು ನನ್ನ ಕರೆಯನ್ನ ಕಟ್ ಮಾಡಿದ್ದಾರೆ. ಜನಪ್ರತಿನಿಧಿಯೊಬ್ಬರೊಂದಿಗೆ ದುರಂಕಾರವಾಗಿ ವರ್ತಿಸುವ ಕ್ರಮ ಸ್ವೀಕಾರಾರ್ಹವಲ್ಲ. ಅವರು ಗರ್ಭಗುಡಿಯಲ್ಲೇ ಇದ್ದಾರೆ ಅಂದರೆ ಬರಲಿ, ಜನರ ಮುಂದೆ ಉತ್ತರ ಕೊಡಲಿ ಎಂದು ಆಗ್ರಹಿಸಿದರು. ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಆಯುಕ್ತ ಮಾರುತಿಯನ್ನ ಶಾಸಕ ಸ್ವರೂಪ್ ತರಾಟೆಗೆ ತೆಗೆದುಕೊಂಡು, ಕುಮಾರಸ್ವಾಮಿ ನಾಡಿನ ಮಣ್ಣಿನ ಮಗ, ಅವರಿಗೋಸ್ಕರ ಶಿಷ್ಟಾಚಾರವೂ ಇಲ್ಲವೇ? ಇಲ್ಲ, ಶಿಷ್ಟಾಚಾರದಲ್ಲಿ ಕೇಂದ್ರ ಸಚಿವರಿಗೆ ಸನ್ಮಾನ ಮಾಡಬಾರದು ಅಂತ ಏನಾದರೂ ಇತ್ತ? ಬೇರೆ ಯಾರಿಗೂ ಶಿಷ್ಟಾಚಾರ ಕೊಡಲ್ಲವೇನು ಎಂದು ಪ್ರಶ್ನಿಸಿದರು. ಈ ಘಟನೆಯಿಂದ ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗಿದ್ದು, ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದೆ. ನಮಗೂ ಮಾಹಿತಿ ಒಳಗೆಲ್ಲ ಫೋನ್ ಮಾಡ್ತಾರೆ, ಭಕ್ತಾದಿಗಳಿರೋರು ಡಿಸಿ ಅವ್ರು ಬರಬೇಕು, ಡಿಸಿ ಅವ್ರು ಉತ್ತರ ಕೊಡಬೇಕು. ನಾನು 3 ಪ್ರಶ್ನೆ ಕೇಳ್ತೀನಿ, 3 ಪ್ರಶ್ನೆ ಉತ್ತರ ಕೊಟ್ಟು ಕುಮಾರಣ್ಣ ಅವ್ರದೇ ಅಂತ ಅವ್ರದ್ದು ಒಂದು ದೇವಸ್ಥಾನಕ್ಕೂ ಕೊಡುಗೆ ಇದೆ. ಸುಮಾರು 1.5 ಕೋಟಿ ಕೊಟ್ಟಿದ್ದಾರೆ. ಅವ್ರದೇ ಅಂತ ಕೊಡುಗೆ ದೇವಸ್ಥಾನಕ್ಕಿದೆ. ಬಂದಾಗ ಸೌಜನ್ಯಕ್ಕೂ ಕೂಡ ಯಾರೊಬ್ರು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ಕೊಡ್ಬೇಕು, ಆಯ್ತು ಅವ್ರು ಬರಕ್ಕೆ ಹೇಳಿ ಡಿಸಿ ಅವ್ರಿಗೆ ಮಾತಾಡ್ತಾರೆ. ಎಲ್ಲ ಸರ್ಕಾರ ನಿಮಗೆ ಹೇಳಿದೆ, ನಿಮಗೆ ಸನ್ಮಾನ ಮಾಡಬೇಡಿ, ಅಗೌರವ ಮಾಡಿ ಕಳಿಸಿ ಅಂತ. ಯಾರು ನಿಮಿಷ ಕೇಂದ್ರ ಸಚಿವರು ಅವ್ರು ಬಿಟ್ಟು ಬೇರೆಯವ್ರಿಗೆ ಮಾಡಿದ್ರು ಸನ್ಮಾನನ ತೋರಿಸ್ತೆ, ವಿಡಿಯೋನ ವಿಡಿಯೋ ತೋರಿಸ್ತೆ ಯಾರು ಮಾಡಿದಾರೆ ಅಂತ. ನೀವು ಬೇರೆಯವ್ರು ಮಾಡಿದ್ರು ನಿಮಿಷ, ಬೇರೆಯವ್ರು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರು ಮಾಡಿಲ್ಲ, ನಾವು ಯಾರ್ಯಾರಿಗೂ ಮಾಡಿದ್ರ ಶಿಷ್ಟಾಚಾರ ಅಂತ ಹೇಳ್ತಿರಲ್ಲ ಸರ್, ಶಿಷ್ಟಾಚಾರ ಅಂತ. ನಾವು ಸ್ಟೇಜ್ ಮೇಲೆ ಯಾರಿದ್ರು ಸರ್ ಅವತ್ತು ಶಿಷ್ಟಾಚಾರದಲ್ಲಿ? ಯಾರಿದ್ರು ಸ್ಟೇಜ್ ಮೇಲೆ ಅವತ್ತು? ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯಾರಿದ್ರು ಡ್ಯಾನ್ಸ್ ಮಾಡೋರಲ್ಲ ಎಲ್ಲರೂ? ಯಾರು ಡ್ಯಾನ್ಸ್ ಮಾಡಿದ್ರು ಸರ್ ಅಲ್ಲಿ? ಡಿಸಿಗಳ ಜಿಲ್ಲಾಧಿಕಾರಿಗಳು ಬೇಕಾಗಿಲ್ಲ, ಏನವ್ರು ಮನೆಯದಾಗುತ್ತೆ
ಇರ್ತಕ್ಕಂಥದ್ದು ಇಷ್ಟೇ. ಒಬ್ಬ ಕೇಂದ್ರ ಸಚಿವರು ಅದು ಒಬ್ಬ ಮುಖ್ಯಮಂತ್ರಿಗಳಿಗೆ ಸಮಾನವಾದಂತಹ ಹುದ್ದೆ. ದಯವಿಟ್ಟು ಇದು ಆಡಳಿತ ಗಮನಿಸಬೇಕು. ಕೇಂದ್ರ ಸಚಿವರು ಬಂದಾಗ ಹೇಗೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಹಾಗೆ ಮಾಡಿಲ್ಲ. ಇದನ್ನ ನಾವು ನಮ್ಮ ಪಕ್ಷ ಇದನ್ನ ಸರ್ಕಾರ ಹೇಳ್ತಾ ಇದೆ. ಇದರಲ್ಲಿ ರಾಜಕೀಯ ಇದೆ. ಇವತ್ತು ಮೇಡಮ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ನನಗೆ ಆಶ್ಚರ್ಯ ಆಗ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮೈಕ್ ಹಿಡ್ಕೊಂಡು ಆದೇಶ ಮಾಡ್ತಿದ್ದಾರೆ ಅಂದ್ರೆ ಆಡಳಿತ ವಿಫಲಾಗಿದೆ ಅಂತ ಅರ್ಥ. ನಿಮ್ಮ ಡಿಸಿ ಅವ್ರ ಕೈಲಿ, ತಹಶೀಲ್ದಾರ್ಗಳ ಕೈಲಿ, ಎಸಿ ಕೈಲಿ ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಇದರ ಅರ್ಥ. ಇದು ಮೊನ್ನೆ SP ಮೇಡಮ್ ಅವರು ಒಂದು ಲೆಟರ್ ಬರೆದಿದ್ದಾರೆ ಜಿಲ್ಲಾಡಳಿತಕ್ಕೆ 17ನೇ ತಾರೀಕು. ದಯಮಾಡಿ ತಾವು ಗಮನಿಸಿ. ತಾಳ ಮೇಳ ಇಲ್ಲ ಆಡಳಿತದಲ್ಲಿ. ಕಂದಾಯ ಇಲಾಖೆಗೂ ಪೊಲೀಸ್ ಇಲಾಖೆಗೂ ತಾಳಮೇಳ ಇಲ್ಲ. ಕುಮಾರನವರು ಬಂದಾಗ ಜೊತೆನಲ್ಲಿ ನಾವು ಇದ್ದು ಮೊನ್ನೆ DC ಅವರು ಒಂದು ಬೊಕ್ಕೆ ಕೊಟ್ಟು ಅಲ್ಲಿ ತನಕ ಕರ್ಕೊಂಡು ಹೋಗಿ ಗರ್ಭಗುಡಿಯಿಂದ ಹೊರಗಡೆ ಬಂದ್ರು. ಏನು ಶಿಷ್ಟಾಚಾರ ಮಾಡಬೇಕಾಗಿತ್ತು ಅದನ್ನ ಮಾಡಲಿಲ್ಲ. ನಾವು ಒತ್ತಾಯಪೂರ್ವಕವಾಗಿ ಗೌರವವನ್ನು ಕೇಳ್ತಾ ಇಲ್ಲ. ಕಾನೂನು ಪ್ರಕಾರ ನಾವು ಕೇಳ್ತಾ ಇದ್ದೇವೆ. ಬೇರೆ ಮಂತ್ರಿಗಳು ಬೇರೆಲ್ಲ ಏನ್ ಮಾಡ್ತಾರೆ ಅದನ್ನ ಮಾತ್ರ ನಾವು ಕೇಳ್ತಾ ಇದ್ದೇವೆ. ಇನ್ನೊಂದನ್ನು ತಮ್ಗೆ ಹೇಳಿ ಬಯಸ್ತೇನೆ. ಇವತ್ತು ಗೋಲ್ಡನ್ ಪಾಸ್ ಯಾರು ಕೊಟ್ಟಿದ್ರಿ ನೀವು? ಗೋಲ್ಡನ್ ಪಾಸ್ ನೋಡಿ, ನಾವು ಮಾಜಿ ಸಚಿವರು, ಇನ್ನೂ ಒಬ್ರು ಇದ್ದಾರೆ, ಶಿವರಾಮ್ ಇದ್ದಾರೆ, 7 ಜನ ಮಾಜಿ ಶಾಸಕರಿದ್ದಾರೆ. ಅಲ್ಲ ರೀ, ಕನಿಷ್ಠ ನಮ್ಗೆ ಗೋಲ್ಡನ್ ಪಾಸ್ ನೀವು ಹಾಲಿ MLAಗಳಿಗೆ ಯಾರಿಗೆ ಕೊಟ್ಟಿರ್ತೀರೋ 1000 ಕೊಟ್ಟಿದ್ರು, 2000 ಕೊಟ್ಟಿದ್ದಾರೆ. ಅವ್ರವ್ರ ಕಾರ್ಯಕರ್ತರು ಕೊಟ್ಟಿದ್ದಾರೆ ಸಾಧ್ಯವಾಗ್ತದೆ. ಮಾಜಿ MLAಗಳಿಗೆ, ಮಾಜಿ ಸಚಿವರಿಗೆ ಸರ್ ನೀವೊಂದು 25, ನೀವೊಂದು 50 ಇಟ್ಕೊಳ್ಳಿ. ನಾನೇ ಆಫೀಸ್ಗೆ ಹೋಗಿದ್ದೆ. ಹೋಗಿ ಹೇಳ್ತಾನೆ, ಸರ್ DC ಮೇಡಮ್ ಸರ್ ಅವರೆಲ್ಲ ಹಂಚ್ತಾ ಇರೋದು. DC ಅವ್ರಿಗೆ ಯಾಕ್ರಿ ಗುಮಾಸ್ರಿ ಕೆಲಸ? 3 ವಾರದಿಂದ ಆಡಳಿತ ಸತ್ತು ಹೋಗಿದೆ ಹಾಸನ ಜಿಲ್ಲೆಯಲ್ಲಿ. 3 ವಾರದಿಂದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿಯವರೊಂದಿಗೆ ಮಾತನಾಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿತ್ತು. JDS ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. DC ಅವರು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಕೂಡ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ನಾವು ಕೂಡ ಮಾತಾಡ್ಸಿದ್ದೀವಿ. ಕುಮಾರಣ್ಣ ಕೂಡ ನಮಗೂ ಕೂಡ ಎಲ್ಲ ಮನವಿಯನ್ನು ಮಾಡಿದ್ದಾರೆ. ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾವು ಕೂಡ ಹೇಳಿ ಪ್ರತಿಭಟನೆ ಮಾಡೋದು ಬೇಡ, ದೇವಸ್ಥಾನ ವಿಚಾರ ಸುಸೂತ್ರವಾಗಿ ಎಲ್ಲ ಭಕ್ತಾದಿಗಳಿಗೆ ತೊಂದರೆ ಆಗೋದು ಬೇಡ ಅಂತ ನಾವು ಕೂಡ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನ ವಿಚಾರ ನಾವು ಕೂಡ ಇಲ್ಲಿ ತೊಂದರೆ ಕೊಡ್ತಾ ಇಲ್ಲ. ಅಂದರೆ ಕೆಲವೊಂದು ಕಡೆ ಕಾರ್ಯಕರ್ತರಿಗೆ, ನಮ್ಮ ಹಾಸನ ಜಿಲ್ಲೆ ಜನತೆಗೆ ಕುಮಾರಣ್ಣವ್ರಿಗೆ ಗೌರವಪಟ್ಟದನ್ನು ನಡೆಸ್ಕೊಂಡಿದ್ದ ನಮಗೆ ಬೇಸರ ಆಗಿತ್ತು. ಕೂಡ ಮಾತಾಡ್ತೀನಿ. ಹಲವಾರು ವಿಚಾರಗಳು ನಾನು ಕೂಡ ಕೇಳಿದೆ. ಏನು ಮೈದಾನ ವಿಚಾರ ಹೊಂದಿರ್ಬೋದು, ವಿಜ್ಞಾನ ಕಾಲೇಜು ಮೈದಾನ ವಿಚಾರದಲ್ಲಿ ನೀವೇನು ಮಾಡಿದ್ದೀರಿ ಅಂತ ಅದು ಕೂಡ ಎಲ್ಲ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಅಧ್ಯಕ್ಷತೆ, ನಾನೇ ಅಧ್ಯಕ್ಷ ಇರ್ತೀನಿ CTC ಕಮಿಟಿಗೆ, ಅದನ್ನು ನನ್ನ ಮುಖಾಂತರ ಕೇಳಬೇಕಾಯಿತು. ಅದನ್ನು ಕೂಡ ಹೇಳಿದ್ದಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಏನು ಉದ್ಘಾಟನೆ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದು ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾಡಿರುವಂಥದ್ದು. ಅವರು ಕೂಡ ನಾನು ಅಧಿಕಾರಿಗಳಿಗೆ ಕೇಳಿ ಮುಂದೆ ನಿಮಗೆ ಯಾವ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ನಾವು ಕೂಡ ದೇವಸ್ಥಾನದ ಭಕ್ತಾದಿಗಳಿಗೆ ಯಾವುದು ತೊಂದರೆ ಆಗಬಾರ್ದು ಅಂತ ಈ ಬಹಿಷ್ಕಾರವನ್ನು ಮಾಡಿಕೊಳ್ಳುತ್ತೇವೆ. ಈ ಪ್ರತಿಭಟನೆಯಲ್ಲಿ ಶಾಸಕ ಎ ಮಂಜು, ಮಾಜಿ ಶಾಸಕರಾದ HK ಕುಮಾರಸ್ವಾಮಿ, KS ಲಿಂಗೇಶ್ ಹಾಗೂ JDS ಮುಖಂಡರು ಉಪಸ್ಥಿತರಿದ್ದರು. ಹಾಸನಾಂಬೆ ದೇವಿಯ ದರ್ಶನದ 11ನೇ ದಿನವಾದ ಇಂದು ಸಹ ಜನಸ್ತೋಮ ಹರಿದು ಬಂದಿದ್ದು, ಚಲನಚಿತ್ರ ನಟ ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ ಹಾಗೂ ನಟಿ ಉಮಾಶ್ರೀ ದೇವಿಯ ದರ್ಶನ ಪಡೆದು ಜಿಲ್ಲಾಡಳಿತ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
जोर जाग कड़े मोबाइल मोबाइल सेल्फी ತೆಗೀರಿ ಮೊಬೈಲ್ ಸೆಲ್ಫಿ ತೆಗೀರಿ ಹಿಂದೆ ಬಾ ಹಿಂದೆ ಹಿಂದೆ ಹೋಗಿ ಒಂದು ನಿಮಿಷ ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ನಾಡಿನ ಭಕ್ತರಿಗೆ ನಾಳೆ ಬೆಳಗ್ಗೆ 6 ಯಾವುದೇ ಕಾರಣಕ್ಕೂ ತಾಯಿ ದರ್ಶನದ ಬಾಗಿಲು ಹಾಕಲಾಗಿದೆ. ತಮ್ಮ ಸ್ನೇಹಿತರು ಸಂಬಂಧಿಕರಿಗೆ ತಿಳಿಸಿ ಹಾಗೂ ಸಂಘದಲ್ಲಿ ವಿರೋಧ ಯಾರು ಕೂಡ ಬರಬಾರದು. ಅಂಬೆಯ ದರ್ಶನ ಉಚಿತವಾಗಾಯಿತು, ಸಂತೋಷ ಆಯಿತು. ಬಹಳ ವರ್ಷಗಳ ಮೇಲೆ ಈ ದರ್ಶನವನ್ನ ಮತ್ತೆ ಪಡ್ಕೊಂಡಿದ್ದೇನೆ. ತುಂಬ ಸಮಯ ಬಹಳ ಮನಸ್ಸಿಗೆ ತೃಪ್ತಿಯಾಗುವಂತಹ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಎಲ್ಲರೂ ಕೂಡಿ ಬಹಳ ಸುವ್ಯವಸ್ಥಿತವಾಗಿ ಈ ಒಂದು ದರ್ಶನವನ್ನು ಪಡೆಯಲಿಕ್ಕೆ ಸಾರ್ವಜನಿಕರಿಗೆ ಮತ್ತು ಇತರೆ ಜನಸಮೂಹಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕ್ಲೀನ್ ಕೂಡ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಸಿಬ್ಬಂದಿ ವರ್ಗದವರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಬಹಳ ಹಾಸನ ಜಿಲ್ಲಾಡಳಿತದ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ನಡೆಸಿದ ಪ್ರತಿಭಟನೆ ಕುರಿತು ಪ್ರೀತಂ ಜೇಗೌಡ ಪ್ರತಿಕ್ರಿಯಿಸಿದ್ದು, ಶಾಸಕ ಸ್ವರೂಪ್ ಪ್ರಕಾಶ್ ವರ್ತನೆಯನ್ನ ಬಾಲಿಶ ನಡವಳಿಕೆ ಎಂದು ವ್ಯಂಗ್ಯವಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಶಾಸಕರು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಅಥವಾ ಡಿಸಿಯನ್ನ ಸಂಪರ್ಕಿಸದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದು ಅಪ್ರಾಮಾಣಿಕ ಮತ್ತು ಬಾಲಿಶ ನಡವಳಿಕೆ. ಅವರು ವಿದೇಶ ಪ್ರವಾಸ ಮುಗಿಸಿ ತಾಯಿ ಹಾಸನಾಂಬೆಯ ಬಾಗಿಲು ತೆರೆಯುವ ದಿನ ಬಂದಿದ್ದಾರೆ. ಜಾತ್ರೆಯ ಪೂರ್ವ ಸಭೆಗೂ ಹಾಜರಾಗಿಲ್ಲ ಎಂದು ಟೀಕಿಸಿದ ಅವರು, ಜಿಲ್ಲಾಡಳಿತ ಅಥವಾ ಸಚಿವರನ್ನ ದೂಷಿಸುವ ಹಕ್ಕು ಯಾರಿಗೂ ಇಲ್ಲ. ನೀವು ಎಷ್ಟು ಬಾರಿ ಭಕ್ತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಯನ್ನ ಅಥವಾ ಸಚಿವರನ್ನ ಭೇಟಿಯಾಗಿದ್ದೀರಿ? ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಮಾತ್ರ ಹೋಗುತ್ತೀರಿ. ಭಕ್ತರ ಸಮಸ್ಯೆಗಾಗಿ ಎಂದಾದರೂ ಪ್ರಶ್ನಿಸಿದ್ದೀರಾ ಎಂದು ಪ್ರಶ್ನಿಸಿದ ಅವರು, ಕೇಂದ್ರ ಸಚಿವರಿಗೆ ಗೌರವ ಕೊಡಲಿಲ್ಲ ಎಂದು ಹೇಳುವುದು ಅಸಂಬಂಧಿತ. ಅದಕ್ಕೆ ಕಾರಣವೇ ಸ್ಥಳೀಯ ಶಾಸಕರ ವರ್ತನೆ. ಜಿಲ್ಲಾಡಳಿತ ಹಿಡಿತದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ಜಿಲ್ಲಾಧಿಕಾರಿ ಮಾಡಿದ ತಪ್ಪು ಅಕ್ಷಮ, ಆದರೆ ಅದರ ಮೂಲ ಕಾರಣ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಅಸಹಕಾರ. ಹಾಸನಾಂಬೆಯ ದರ್ಶನೋತ್ಸವ ಮುಗಿಯಲು ಇನ್ನೂ 3 ದಿನ ಬಾಕಿ ಇರುವಾಗ ಇಂತಹ ರಾಜಕೀಯ ನಾಟಕಗಳು ಬೇಡ. ಭಕ್ತರ ಭಾವನೆಗಳನ್ನು ಗೌರವಿಸಬೇಕು. ಕೇಂದ್ರ ಸಚಿವರಿಗೆ ಅಗೌರವ ತೋರಿದ ಸ್ಥಳೀಯ ಶಾಸಕರು ತಕ್ಷಣ ಕ್ಷಮೆ ಕೇಳಬೇಕು ಎಂದು ಪ್ರೀತಂ ಜೇಗೌಡ ಆಗ್ರಹಿಸಿದರು. ಯಾವುದೇ ಅಹಿತಕರ ಘಟನೆ ಆಗದಿರೋ ರೀತಿಯಲ್ಲಿ ಸಂಭಾಳಿಸಿ ತಕ್ಕಮಟ್ಟಿಗೆ ಯಶಸ್ವಿಯನ್ನ ಕೂಡ ಕಂಡಿದ್ರು. ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಮಾಡಿದ ಮಾತ್ರ ಸರಿ ಎನ್ನ ಭಾವನೆಯನ್ನ ನನ್ನನ್ನು ಒಳಗೊಂಡಂತೆ ಯಾರು ಕೂಡ ಯಾವಾಗ್ಲೂ ಹೇಳ್ಬಾರ್ದು. ನಾವು ಸಂದರ್ಭದಲ್ಲಿ ನಮ್ಮ ವಿವೇಚನೆಗೆ ತಕ್ಕಂತೆ ಅವಾಗಿದ್ದಂತ ಅಧಿಕಾರಿಗಳ ಸಲಹೆಯನ್ನ ಪಡೆದು ಯಶಸ್ವಿಯಾಗಿ ಮಾಡಿರುವಂತದ್ದನ್ನು ನೋಡಿದೀವಿ.
ಇವತ್ತು ಬೇರೆಯವ್ರು ಚುನಾಯಿತ ಪ್ರತಿನಿಧಿ ಇದ್ದಾರೆ, ಅವರು ಯಶಸ್ವಿಯಾಗಿ ಮಾಡಿರ್ತಾರೆ. ಅವ್ರಿಗೂ ಕೂಡ ಭಕ್ತರ ಪರವಾಗಿ ನಾವು ಯಾವಾಗ್ಲೂ ಸಹಕಾರವನ್ನ ಕೊಡಬೇಕು, ಮತ್ತೆ ಧನ್ಯವಾದಗಳು ಕೂಡ ಹೇಳ್ಬೇಕು. ಆದ್ರೆ ಇವತ್ತು ನಾನು ಬೆಳಗ್ಗೆ ಗಮನಿಸ್ದೆ, ದಿಢೀರಂತ ಸ್ಥಳೀಯ ಶಾಸಕರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಗೌರವವನ್ನು ಕೊಟ್ಟಿಲ್ಲ ಅಥವಾ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತೀವಿ. ಅದು ಕೂಡ ಹಾಸನಾಂಬದ ಮುಖ್ಯ ದ್ವಾರದ ಎದುರುಗಡೆ ಅಂತ ಹೇಳಿ ಸ್ಥಳೀಯ ಶಾಸಕರು ಒಳಗೊಂಡಂತೆ ರಾಜಕೀಯ ಪಕ್ಷಗಳು ಮಾಡೋದಕ್ಕೆ ಹೊರಟಿದ್ದನ್ನು ನಾನು ಗಮನಿಸಿದ್ದೀನಿ. ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಕ್ಷೇತ್ರದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರುವಂತ ನನಗೆ ಇದು ಬಹಳ ಬಾಲಿಶ ಅನ್ಸ್ತು. ಕಾರಣ ಇಷ್ಟೇನೆ, ಒಬ್ಬ ಸ್ಥಳೀಯ ಶಾಸಕನಾದಂಥವ್ರು, ನನ್ನಿಂತ ಕಿರಿಯರಿದ್ದಾರೆ, ಅವ್ರಿಗೆ ನಾನು ಯಾವುದೇ ರೀತಿಯ ನೆಗೆಟಿವ್ ಆಗಿ ಹೇಳ್ತಿಲ್ಲ, ರಚನಾತ್ಮಕವಾದ ಸಲಹೆಯನ್ನು ಕೊಡ್ತೀನಿ. ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಸ್ಥಳೀಯ ಶಾಸಕರಾದವರು ಕೆಲಸ ಮಾಡಬೇಕು. ಹಾಸನಾಂಬ ಉತ್ಸವ ಅಂತ ಹೇಳಿದ್ರೇನು? ಹಾಸನ ಕ್ಷೇತ್ರದ ತಾಯಿಯ ಉತ್ಸವ, ಜಾತ್ರಾ ಮಹೋತ್ಸವ, ಸಿದ್ದೇಶ್ವರ ಸ್ವಾಮಿ. ಆ ಜಾತ್ರಾ ಮಹೋತ್ಸವ ನಮ್ಮ ಮನೆ ಕಾರ್ಯಕ್ರಮದಂತೆ ನಾವು ಕೆಲಸವನ್ನು ಮಾಡ್ಬೇಕು. ನೀವೆಲ್ಲ ಗಮನಿಸಿದ್ರಿ, ನಾನು 5 ವರ್ಷ ಶಾಸಕನಾಗಿದ್ದೆ. ಮೊದಲನೇ ವರ್ಷ ನನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ ತೊಡಗಿಸ್ಕೊಳ್ಳಿಕ್ಕೆ, ಆದ್ರೆ ಒಬ್ಬ ಕ್ಷೇತ್ರದ ಪ್ರತಿನಿಧಿಯಾಗಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದೆ. ಆದ್ರೆ 2ನೇ ವರ್ಷದಿಂದ 5ನೇ ವರ್ಷದ ತನಕ 1 ತಿಂಗಳ ಮುಂಚಿತವಾಗಿ ವ್ಯವಸ್ಥಿತವಾಗಿ ರಸ್ತೆಗಳ ಗುಂಡಿ ಮುಚ್ಚೋದ್ರಿಂದ ಹಿಡಿದು ವ್ಯವಸ್ಥೆಯನ್ನ ಭಕ್ತಾದಿಗಳಿಗೋಸ್ಕರ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಅಂದಿನ ಎಲ್ಲ ಅಧಿಕಾರಿ ವರ್ಗದವ್ರನ್ನ ಒಂದು ತಂಡವಾಗಿ ಕೆಲಸವನ್ನ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂತದ್ದನ್ನು ನೋಡಿದೀನಿ. ನಾನೆಲ್ಲ ಸರಿ ಮಾಡಿದ್ದೀನಿ, ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಿಲ್ಲ, ಆದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಸ್ಥಳೀಯ ಶಾಸಕರು ಹಾಸನಾಂಬ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಯಾವುದಕ್ಕೂ ಕೂಡ ಪಾಲ್ಗೊಂಡಿಲ್ಲದೆ ಇರೋಂಥದ್ದು ಯಾರಾದ್ರೂ ಒಪ್ಪೋ ಅಂತದ್ದ? ಇವತ್ತು ಬಂದು ನನ್ನನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಪೂರ್ವಭಾವಿ ಸಭೆ ಕರೆದಿರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಹೋಗಿರ್ತಾರೆ. ಸ್ಥಳೀಯ ಶಾಸಕರು ಬಹಳ ಮುತುವರ್ಜಿ ವಹಿಸಿ ಮಾಡ್ಬೇಕಾಗಿದ್ದ ಕಾರ್ಯಕ್ರಮವನ್ನ ಇವರು, ನಾನು ಕೂಡ ವಿದೇಶ ಪ್ರವಾಸ ಮಾಡೋದು ಸಹಜ, ನಮ್ಮ ವೈಯಕ್ತಿಕ ಸಮಯ ಇರುತ್ತೆ, ಕುಟುಂಬಕ್ಕೆ ಸಮಯ ಕೊಡ್ಬೇಕು, ಎಲ್ಲ ಸರಿ. ಆದ್ರೆ ಜಾತ್ರಾ ಮಹೋತ್ಸವ ನಿಶ್ಚಯ ಆಗಿರೋಂಥದ್ದು 2 ತಿಂಗಳು 3 ತಿಂಗಳು ಮುಂಚೆ ನಿಶ್ಚಯ ಆಗಿರುತ್ತೆ. ಯಾವತ್ತು ದೇವಸ್ಥಾನದ ಬಾಗಿಲನ್ನ ತೆರೆದು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಜಾತ್ರಾ ಮಹೋತ್ಸವದ್ದು ಅನ್ನೋದು ಕೂಡ ಒಬ್ಬ ಜನಪ್ರತಿನಿಧಿಗೆ ಗೊತ್ತಿರುವಂತ ವಿಚಾರ. ಅಂತ ಸಂದರ್ಭದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗಿ ಗೆಸ್ಟ್ ರೀತಿಯಲ್ಲಿ ಬಾಗಿಲು ತೆರೆಯೋ ದಿನ ಬಂದು ಹಾಸನಾಂಬ ಉತ್ಸವದಲ್ಲಿ ಪಾಲ್ಗೊಂಡು, ಇವತ್ತು ದಿಢೀರಂತ 10-12 ದಿನ ಆದ್ಮೇಲೆ ನನ್ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಥವಾ ಜನಪ್ರತಿನಿಧಿಗಳ ಗೌರವ ಕೊಡ್ತಿಲ್ಲ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರ ಟೀಕೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಪ್ರತಿಕ್ರಿಯಿಸಿದ್ದು, ನನ್ನ ಜವಾಬ್ದಾರಿಯನ್ನು ಯಾರಿಂದಲೂ ಕೇಳಿ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನನ್ನು ಪ್ರಶ್ನಿಸುವ ಆ ವ್ಯಕ್ತಿ ಯಾವ ಪಕ್ಷದವರು ಎಂಬುದನ್ನ ಸ್ಪಷ್ಟಪಡಿಸಲಿ ಎಂದು ಟಾಂಗ್ ನೀಡಿದ್ದಾರೆ. ನಾನು ಅವ್ರ ವಿಚಾರಕ್ಕೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ, ನಾನು ರಿಯಾಕ್ಷನ್ ಕೊಡಲ್ಲ. ಯಾಕೆಂದರೆ ಮೊದಲನೇದು ಅವ್ರು ಕೇಳಕ್ಕೆ ಬಯಸ್ತೀನಿ, ಅವ್ರು ಯಾವ ಪಕ್ಷದಲ್ಲಿ ಇದ್ರೆ ಅಂತ ಅವ್ರು ಬಹಿರಂಗಪಡಿಸ್ತೀನಿ. ಮೊದಲನೇದು ಯಾವುದು ಪಕ್ಷದಲ್ಲಿ ಇದ್ರೆ ಅಂತ ಬಹಿರಂಗಪಡಿಸ್ತೀನಿ. ನಾನು ನಾನು ಯಾವ ರೀತಿ ಅವ್ರ ಜೊತೆ ನನ್ನ ಸಂಬಂಧ, ಹೊಂದಾಣಿಕೆ ಮತ್ತು ಏನು ವರ್ತನೆ, ನಾನು ಯಾವ ರೀತಿ ವರ್ತಿಸಬೇಕು ಶಾಸಕನಾಗಿದ್ದ ನನಗೆ ಗೊತ್ತಿದೆ. ನಾನು ಯಾರಿಂದ ಬೇರೆಯವರಿಂದ ಕೇಳಿ ನಾನು ಪಡೆಯುವಂಥದ್ದೇನಿಲ್ಲ. ಯಾಕೆಂದರೆ ನಮ್ಮ ತಂದೆ ಎಚ್.ಎಸ್. ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಿದ್ದಾರೆ. ಅದೇ ರೀತಿ ಗುರು ಹಿರಿಯರು, ನಮ್ಮ ಪಕ್ಷದ ಮುಖಂಡರು, ದೇವೇಗೌಡರು ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ರೇವಣ್ಣವ್ರು ಇರ್ಬೋದು, ಎಲ್ಲ ನಮ್ಮ ಹಿರಿಯರು, ಗುರು ಹಿರಿಯರು ನನಗೆ ಯಾವ ರೀತಿ ಬೆಳಿಬೇಕು, ನಾನು ಯಾವ ರೀತಿ ಯಾರ ಜೊತೆ ವರ್ತಿಸಬೇಕು ಅಂತ ನನಗೆ ಸುಸಂಸ್ಕೃತವನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬೇರೆಯವ್ರ ಜೊತೆ ಕೇಳಿ ನಾನು ಪಡೆಯುವ ಅವಶ್ಯಕತೆ ಏನಿಲ್ಲ. ನಾನು ಕೂಡ ಅದು ನನ್ನ ವೈಯಕ್ತಿಕ, ಅದು ನಾನು ಏನು ಪ್ರವಾಸಕ್ಕೆ ಹೋಗ್ತೀನಿ ನನ್ನ ಕುಟುಂಬ, ನಾನು ವೈಯಕ್ತಿಕ. ಎಲ್ಲೇ ಪ್ರವಾಸಕ್ಕೆ ಹೋದರೂ ಕೂಡ ಏನು ಹಾಸನಾಂಬ ವಿಚಾರಕ್ಕೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಶಾಸಕರು, ನಮ್ಮ ಜಿಲ್ಲೆಯ ಶಾಸಕರನ್ನ ಈ ಒಂದು ವಿಚಾರದಲ್ಲಿ ಮತ್ತು ಜಿಲ್ಲಾ ಹಾಸನಾಂಬ ವಿಚಾರಕ್ಕೆ ವಿಶೇಷವಾಗಿ ಕರೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಭೆಗೂ ಕೂಡ ಹೋಗಿದ್ದಾರೆ. ನನ್ನದಂಥ ಸಲಹೆ ಸೂಚನೆಗಳನ್ನು ಕೂಡ ನನ್ನ ಒಂದು ವೈಯಕ್ತಿಕವಾಗಿ ಹಿಂದೆ ನಮ್ಮ ತಂದೆ ಅವ್ರ ಮತ್ತು ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರೋದು ಹಾಸನಾಂಬ ದೇವಿ ಒಂದು ಸಂಪ್ರದಾಯ ವಿಚಾರದಲ್ಲಿ ನಾನು ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೂಡ ಸಲಹೆಗಳನ್ನು ಕೊಟ್ಟಿದ್ದೆ. ಹಾಸನಾಂಬ ವಿಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ. ಅಂದರೆ ಏನೋ ಒಂದು ಕಡೆ ನಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ಮತ್ತು ಕುಮಾರಣ್ಣವ್ರಿಗೆ ಒಂಥರ ಇದಾದಾಗ ನಾವು
ಮಾತಾಡಲೇಬೇಕಾಗುತ್ತೆ. ನಾನು ಯಾರಿಂದ ಕೇಳಿ ಪಡೆಯುವಂಥದ್ದೇನಿಲ್ಲ. ನನಗೆ ಯಾರು ಇನ್ನು ಕೇಳಿದಾರಲ್ಲ ಪ್ರಶ್ನೆ, ನೀವು ಅವ್ರನ್ನ ಕೇಳಿ. ಮೊದಲನೇದಾಗಿ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಬಹಿರಂಗಪಡಿಸಿ ಆಮೇಲೆ ಅಧಿಕಾರಿಗಳಿಗೆ ಸನ್ಮಾನ ಮಾಡೋದು ನಾನು ಹೇಳೋಕ್ಕಾಗಲ್ಲ. ಇವತ್ತು ಸರ್ಕಾರ ನಮ್ದಿದ್ಯಾ? ನಾನು 2 ದಿನ ಹಿಂದೆಯೇ SP ಅವ್ರಿಗಿರ್ಬೋದು, DC ಅವ್ರಿಗಿರ್ಬೋದು, ಕೇಂದ್ರ ಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ನಾನೇ ಅವ್ರಿಗೆ ಹೇಳಿದ್ದೆ. ಅವರು ಕೂಡ ಹೇಳಿದ್ದಾರೆ ಪ್ರೋಟೋಕಾಲಲ್ಲೇ ಬರೋಣ ಅಂತ. ನಾನು ಕೂಡ ಹೇಳಿದಿಲ್ಲ. ನಮ್ಮ ಕೇಂದ್ರ ಮಂತ್ರಿಗಳು ಕುಮಾರಣ್ಣವ್ರು ಹೇಳಿದರೆ ಪ್ರೋಟೋಕಾಲ್ ಏನು ಟೈಮಿಂಗ್ ನಿಗದಿಪಡಿಸಿದ್ರಿ, ಅವ್ರು ಯಾವ ವಾಹನವನ್ನು ಹೇಳಿದರೆ ಅದೇ ರೀತಿ ನಾವು ಹೋಗೋಣ ಅಂತಾರೆ. ಅದು ಎಷ್ಟು ಜನ ಬರ್ತಾರೆ ಅಂತ ಕೂಡ ಹೇಳಿ ನಮ್ಮ ಶಾಸಕರು ನಾವೆಲ್ಲ ಕೂಡ ಹೋಗಿದ್ದೀವಿ. ಹಾಗಾಗಿ ನಾವು ಅಧಿಕಾರಿಗಳು ಕೂಡ ಹೇಳಿದೆವು, ಇಲ್ಲ ಅಂತ ಏನಿಲ್ಲ. ಆದರೆ ಇನ್ನೊಂದು ಕಡೆ ಅವರು ಒಂದು ಸರ್ಕಾರ ಅವ್ರು ಯಾವ ರೀತಿ ನಡೆಸ್ಕೋಬೇಕಾಯ್ತು ಅದು ನಡೆಸ್ಕೊಂಡಿಲ್ಲ. ಅದಕ್ಕೆ ನಾವು ವಿರೋಧವಾಗಿ ಕೇಳ್ತಿರೋದು ಬಿಟ್ಟರೆ ಈಗ ನಾನು ಹೇಳಿದ್ವಿ ಸನ್ಮಾನ ಮಾಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಈಗ ನಾನು ಎಲ್ಲ ಹೇಳ್ಬೋದಾಯ್ತು ಕುಮಾರಣ್ಣವ್ರಿಗೆ ಸನ್ಮಾನ ಮಾಡಿ ಅಂತ. ಆದರೆ ನಾನು ಹೇಳಿ ಸನ್ಮಾನ ಮಾಡಿಸ್ಕೊಳ್ಳೋಂಥದ್ದು ನಮಗೇನಿಲ್ಲ. ಗೌರವವಾಗಿ ಅವರೇ ಮಾಡಬೇಕಾಗುತ್ತೆ. ನಮ್ಮ ಸರ್ಕಾರ ಇಲ್ಲ. ಅಧಿಕಾರಿಗಳು ಸಹಜವಾಗಿ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು AC ಅವ್ರು ಹೇಳ್ದಾಗ ಕೇಳ್ತಾರೆ. ಹಾಗಾಗಿ ನಾನು ನನ್ನ ಇತಿಮಿತಿಯಲ್ಲಿ ನಾನು ಅಧಿಕಾರಿಗಳಿಗೆ ಯಾವ ರೀತಿ ನಾನು ವರ್ತಿಸಬೇಕು, ನಾನು ಯಾವ ರೀತಿ ಇದು ಮಾಡಬೇಕು, ನನ್ನ ಎಲ್ಲ ಅನ್ವಯವಾಗಿ ನಾನು ಹೇಳಿದಂಥ ಕೆಲಸಗಳು DC ಅವರಾಗಿರ್ಬೋದು, AC ಅವರಾಗಿರ್ಬೋದು ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ನನ್ನ ವಿಚಾರದಲ್ಲಿ ಯಾರು ಬಿಟ್ಟು ಮಾಡಿ ತೋರಿಸೋಕ್ಕೆ ನಮ್ಗೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ಮತ್ತು ಇನ್ನು ದೇವಸ್ಥಾನ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡುವಾಗ ಮಾಡ್ತಾಯಿದ್ವಿ. ಅದಕ್ಕಾಗಲೇ ಕೇಳಿದ್ನಲ್ಲ, ಯಾರು ನನಗೆ ಪ್ರಶ್ನೆ ಕೇಳಿದ್ದಾರೆ ಅವ್ರು ಯಾವ ಪಾರ್ಟಿ ಅಂತ ಫಸ್ಟ್ ಕೇಳಿ. ಈಗಾಗಲೇ ಕೇಳ್ಬಿಟ್ಟು ಆಮೇಲೆ ನನಗೆ ಹೇಳಿ. ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಇವ್ರಿಗೆ ಫೋನ್ ಮಾಡಿ ಕುಮಾರಣ್ಣ ಕೂಡ ಮಾತಾಡಿದ ಕೇಳ್ಪಟ್ಟೆ ಇಂಥ ಒಂದು ಆಗಬಾರ್ದಾಗಿತ್ತು ಅಂತ. ಹೀಗಾಗಿ ನನಗೆ ಕೇಳೋದಕ್ಕಿಂತ ಮುಂಚೆ ಅವ್ರು ಯಾವ ಪಾರ್ಟಿ ಅಂತ ಅವರು ಆತ್ಮವಿಮರ್ಶೆ ಮಾಡ್ತಾರೆ. ಸರ್ ಅವ್ರ ಸ್ವಂತ ಕೆಲಸ ಶ್ರೀ ಹಾಸನಾಂಬ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ ಕಾರ್ಯಕ್ರಮ ನಗರದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 304 ನಾಯಿಗಳು ಭಾಗವಹಿಸಿ ತಮ್ಮ ಕೌಶಲ್ಯವನ್ನ ಪ್ರದರ್ಶಿಸಿದರೆ 30ಕ್ಕೂ ಅಧಿಕ ಜಾತಿಯ ನಾಯಿಗಳ ಪ್ರದರ್ಶನ ಜಾತ್ರೆಗೆ ವಿಶೇಷ ಮೆರುಗು ನೀಡಿತು. ರಾಜ್ಯಾದ್ಯಂತ ನಾನಾ ತಳಿಯ ನಾಯಿಗಳ ಸ್ಪರ್ಧೆಯ ಮೂಲಕ ಭಕ್ತರು ಮತ್ತು ಪ್ರಾಣಿ ಪ್ರೇಮಿಗಳು ಸಮ್ಮಿಲನದ ಹಬ್ಬದ ವಾತಾವರಣವನ್ನು ಅನುಭವಿಸಿದರು. ಈ ಮೂಲಕ ದೇವಿ ದರ್ಶನದ ಉತ್ಸವದ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಪ್ರಾಣಿ ಪ್ರೀತಿ ಪರಂಪರೆ ಎಲ್ಲರ ಮುಂದೆ ಚಿತ್ರಿತವಾಯಿತು. ಜಾಸ್ತಿ ಇರ್ತದೆ. ಬಿಕಾಸ್ ಇನ್ ಬ್ರೀಡಿಂಗ್ ಇರಲ್ಲ, ಔಟ್ ಬ್ರೀಡಿಂಗ್ ಇರೋದ್ರಿಂದ ಹೆಟ್ರೋಜಿನಸ್ ಕ್ಯಾರೆಕ್ಟರ್, ಇಮ್ಯುನಿಟಿ ಚೆನ್ನಾಗಿ. ಮಾಲೀಕರು ಯಾರಿದ್ದಾರೆ ಅವ್ರು ಬಿಟ್ಟು ದಯವಿಟ್ಟು ಎಲ್ಲರೂ ರಿಂಗಿಂದ ಹೊರಗಡೆ ಬನ್ನಿ. ಓಕೆ ಸರ್. 66, 67, 68, 77, 78. ದಯಮಾಡಿ ರಿಂಗ್ ಒಳಗಡೆ ಜಾಸ್ತಿ ಜನ ಇರಕ್ಕೆ ಹೋಗ್ಬೇಡಿ. ದಯವಿಟ್ಟು ಯಾರು ಶ್ವಾನ ಮಾಲೀಕರು ಅಡಾಪ್ಟ್ ಮಾಡ್ಕೊಳ್ಳೋ ಒಂದು ಹೃದಯವಂತಿಕೆ ಬೇಕು. ಡಾಕ್ಟರ್ ಗುರುಮೂರ್ತಿ ಅವರು ಮುಖ್ಯ ಪಶುವೈದ್ಯಾಧಿಕಾರಿಗಳು ಈ ಒಂದು ಈಗ 354 369 372 373 374 ಒಟ್ಟು 4 ರಿಜಿಸ್ಟರ್ ಆಗಿದ್ದಾವೆ. ಮಗ್ ಬ್ರೀಡ್ಸ್ 3, ಒಂದು ಫೀಮೇಲ್ ಇದೆ. ನಮಸ್ಕಾರ. ಶ್ರೀ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಈ ಒಂದು ಕಾಲೇಜು ಆವರಣದಲ್ಲಿ ಶ್ವಾನ ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆಯ ನೇತೃತ್ವದಲ್ಲಿ ಈ ಶ್ವಾನ ಪ್ರದರ್ಶನದಲ್ಲಿ 304 ನಾಯಿಗಳು ಇಲ್ಲಿ ಪ್ರದರ್ಶನಕ್ಕೆ ಬಂದಿದೆ. ಅದರಲ್ಲಿ 31 ತಳಿಗಳಿದೆ. ಸೊ ಇದರಲ್ಲಿ ಸ್ಪೆಷಲ್ ಆಗಿ ಕ್ಯಾನ್ ಕಾರ್ಸೋ, ಬೆಲ್ಜಿಯನ್ ಫ್ರೈಸ್, ಗೋಲ್ಡನ್ ಡೂಲ್, ಸಿಡ್ಜು ಇವೆಲ್ಲ ಬಂದಿದೆ. ಮತ್ತೆ ಮಾಂಗ್ರೆಲ್, ನಮ್ಮಲ್ಲಿ ಇರ್ತಕ್ಕಂಥ ಮುದೋಲ್ ಓನ್ಸ್ ನಮ್ಮ ನಾಟಿ ತಳಿ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ಒಡಿಸ್ಸಾಗೆ ಒಂದು ಆರ್ಮಿಗೆ ಹೋಗಿದೆ, ನಮ್ಮಲ್ಲಿ CRPF ಹೋಗಿದೆ. ಅದು ತರ ಇಲ್ಲಿ ನಮ್ಮಲ್ಲಿ ಒಂದು ಶೋ ಮಾಡ್ತಾ ಇದೆ. ಸೊ 160 ಪ್ರೈಸಸ್ ಗಳನ್ನ ಕೊಡ್ತಾ ಇದೀವಿ ನಾವು. ಬೆಸ್ಟ್ ಇನ್ ಶೋಗಳಲ್ಲಿ 5 ಮೇಲ್, 5 ಫಿಮೇಲ್, 5 ಪಪ್ಪೀಸ್ ಗಳಿಗೆ ನಾವು ಅರೇಂಜ್ ಮಾಡಿದೀವಿ. ಸೊ ಇದರಲ್ಲಿ ತುಂಬಾ ಅಭೂತಪೂರ್ವವಾದಂತಹ ಒಂದು ಯಶಸ್ಸು ಗಳಿಸ್ತಾ ಇದೆ.
ಇಲ್ಲೆಲ್ಲ ಶೋ ನಡೀತಾ ಇದೆ. 2 ರಿಂಗ್ ಮಾಡಿದೀವಿ. ರಿಂಗ್ ಅಲ್ಲಿ 4 ಜನ ಜಡ್ಜಸ್ ಇದ್ದಾರೆ. ಇಬ್ರು ಬೆಂಗಳೂರಿಂದ ಬಂದಿರತಕ್ಕಂತ ಎಲ್ಲ ಜಡ್ಜಸ್ ಗಳು ಪ್ರತಿಯೊಂದು ಪ್ಯಾರಾಮೀಟರ್ಸ್ ಅನ್ನ ಅವುಗಳನ್ನ ನೋಡಿ ಅವುಗಳನ್ನ ತೀರ್ಪನ್ನ ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಮಕ್ಕಳುಗಳು ಮತ್ತೆ ಸಾರ್ವಜನಿಕರು, ಮಾಲೀಕರು ಇದು ತುಂಬಾ ಯಶಸ್ಸನ್ನ ಬಂದು ನೆರೆದು ಯಶಸ್ಸು ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಗೆ ಒಂದು ಮಳೆಯ ಅಭಾವದಿಂದ ಸ್ವಲ್ಪ ಗೊಂದಲ ಉಂಟಾಯ್ತು. ಈಗಾದ್ರೂ ಕೂಡ ಈ ಒಂದು ಹೆಚ್ಚಾಗಿ ಪ್ರಚಾರ ಆಗಿ ಜಿಲ್ಲಾ ಮಟ್ಟದ ಸ್ವರ್ಣ ಪ್ರದರ್ಶನ ಇದು. ಆದ್ರೆ ಜನಗಳು ಒಂದು ಸಭೆ ಸೇರಿ ಒಂದು ಹಬ್ಬದ ವಾತಾವರಣದಲ್ಲಿ ಇಲ್ಲಿ ಮಾಲೀಕರು ಮತ್ತೆ ನಾಯಿಗಳು ತುಂಬಾ ಸಂತೋಷವಾಗಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫೋರ್ಡ್ ಕಾರಿನ ಟೈರ್ ಸಿಡಿದು ಸಂಭವಿಸಿದ ಅಪಘಾತದಲ್ಲಿ 4 ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಿಂದ ಅದೃಷ್ಟವಶಾತ್ ಪಾರಾದ ಘಟನೆ ಹಾಸನ ನಗರದ ಹೊರವಲಯದ ಕೃಷಿ ಕಾಲೇಜಿನ ಬಳಿ ನಡೆದಿದೆ. ಬೆಂಗಳೂರಿನಿಂದ ಚಿಕ್ಕಮಗಳೂರು ಕಡೆಗೆ ಪ್ರಯಾಣಿಸುತ್ತಿದ್ದ ಕುಟುಂಬದ ಕಾರು ಟೈರ್ ಸಿಡಿದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಡಿವೈಡರ್ ಹತ್ತಿದೆ. ಕಾರಿನ ಮುಂಭಾಗ ಭಾಗಶಃ ಹಾನಿಗೊಂಡಿದ್ದರು. ವಾಹನದಲ್ಲಿದ್ದ 2 ಮಕ್ಕಳನ್ನ ಒಳಗೊಂಡ 4 ಪ್ರಯಾಣಿಕರು ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ. ಅಪಘಾತದ ಬಳಿಕ ಸ್ಥಳೀಯರು ಹಾಗೂ ವಾಹನ ಸವಾರರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಸಹಾಯ ಮಾಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅರ್ಕಲಗೂಡು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹೆಂಟಗೆರೆ ರಸ್ತೆಯಲ್ಲಿರುವ ಬೈಕ್ ಗ್ಯಾರೇಜ್ ಒಳಗೂ ಮಳೆ ನೀರು ನುಗ್ಗಿ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗಿದೆ. ಪಟ್ಟಣದಲ್ಲಿ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲದಿರುವುದರಿಂದ ಪ್ರತಿ ಬಾರಿ ಮಳೆಯಾಗುವಾಗ ಇದೇ ಸಮಸ್ಯೆ ಎದುರಾಗುತ್ತಿದೆ. ಹಲವು ಬಾರಿ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಹೊಳೆನರಸೀಪುರ ರಸ್ತೆಯ ಹೊನ್ನವಳ್ಳಿ ಸಮೀಪದ ಹರೆಹಳ್ಳದಲ್ಲೂ ಮಳೆ ನೀರು ನುಗ್ಗಿ ಭತ್ತದ ಗದ್ದೆ ಹಾಗೂ ಜೋಳದ ಹೊಲಗಳನ್ನು ಆವರಿಸಿದೆ. ಕಾಶಿಪುರ ಕೆರೆಯ ಕೋಡಿ ಮೇಲೆ ನೀರು ಹರಿಯುತ್ತಿರುವುದರಿಂದ ಕಾಶಿಪುರದಿಂದ ಗೌರಿಕೊಪ್ಪಲು, ಸೀರೆಗೌಡನಕೊಪ್ಪಲು ಹಾಗೂ ಅಂಕನಾಯಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಹಲವು ರೈತರ ಜೋಳ ಹಾಗೂ ಅಡಕೆ ತೋಟಗಳು ನೀರಿನಲ್ಲಿ ಮುಳುಗಿವೆ. ಪಾರಸನಹಳ್ಳಿ ಕೆರೆ ತುಂಬಿ ಸಂತೆಮರೂರು ಅರಕಲಗೂಡು ರಸ್ತೆ ಮೇಲೆ ನೀರು ಹರಿಯುತ್ತಿದ್ದು ಅಕ್ಕಪಕ್ಕದ ಮನೆಗಳು ಹಾಗೂ ಬೆಳೆ ಜಮೀನಿಗೂ ನೀರು ನುಗ್ಗಿದೆ. ಪ್ರತಿ ವರ್ಷ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತಿದ್ದರೂ ಶಾಶ್ವತ ಪರಿಹಾರ ದೊರಕಿಲ್ಲವೆಂದು ರೈತರು ವಾಗ್ದಾಳಿ ನಡೆಸಿದರು. ಕೆರೆ ಕೋಡಿಯ ಪೈಪ್ ಚಿಕ್ಕದಾಗಿರುವುದರಿಂದ ನೀರು ಹರಿಯುವುದಿಲ್ಲ. 2 ದೊಡ್ಡ ಪೈಪ್ಗಳನ್ನು ಅಳವಡಿಸಬೇಕು ಎಂದು ರೈತ ಮುಖಂಡ ರೇವಣ್ಣ ಆಗ್ರಹಿಸಿದರು. ಗ್ರಾಮ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ. ಈಗ ಮೇಲ್ಗಡೆ ಅಡಿಕೆ ಬೊಮ್ಮನಹಳ್ಳಿ ಏತರ ನೀರಾವರಿ ಕಾಲುವೆ ಇದೆ. ಮತ್ತು ಈ ಕಡೆ ಬಲಭಾಗದಲ್ಲಿ ಅಡಿಕೆ ಬೊಮ್ಮನಹಳ್ಳಿ ಏತ ನೀರಾವರಿ ಕಾಲುವೆ ಇದೆ. ಎರಡೂ ಸೇರಿ ನೀರು ಹೆಚ್ಚಿತವಾಗಿ ಮಳೆ ನೀರಿಂದ ಕೆರೆಗೆ ಜಾಸ್ತಿ ನೀರಾಗಿ ಮತ್ತು ರೋಡು ಕೆರೆ ಮತ್ತು ಕೆಳಗಡೆ 80 ಎಕರೆ ಅಡಿಕೆ ತೋಟ, ಆ 80 ಎಕರೆ ಅಡಿಕೆ ತೋಟಕ್ಕೆ ನೀರು ನುಗ್ಗಿ ಹಾನಿಯಾಗಿದೆ. ಹಾಗಾಗಿ MLA ಅವರ ಗಮನಕ್ಕೆ ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ಸಚಿವರು ಅವರ ಗಮನಕ್ಕೆ ಇದು ತಲುಪಿ ಮೊದಲು ನಮ್ಮ ಊರಿನ ಗ್ರಾಮವ ಒಂದು ಸ್ವಚ್ಛತೆ ಮಾಡಲಿ. ಮತ್ತು ಅದೊಂದು ಬ್ರಿಡ್ಜು ಒಡೆದೋಗಿದೆ ಪೂರ್ತಿ. ಮತ್ತು ಈ ಕಡೆಯಿಂದ ಆ ಕಡೆಗೆ ದನಕರುಗಳು ಹೋಗಿ ಕಾಯ್ತಾ ಇಲ್ಲ. ಇದು ಭಾರಿ ಸಾರ್ವಜನಿಕರಿಗೆ ಕಾಶಿಪುರದ್ದು ರೋಡು ಮತ್ತು ಕಾಶಿಪುರದ ಕೆರೆ ಸೇತುವೆ, ಹಾಗೆ ಇಲ್ಲಿ ಗೌರಿಕೊಪ್ಪಲು ಮರಡಿ ಇದೇ ರೋಡಲ್ಲಿ ಹೋಗಬೇಕು ಸಾರ್ವಜನಿಕರು. ಆ ಜನಗಳಿಗೆಲ್ಲ ತುಂಬ ತೊಂದರೆ ಆಗೈತೆ. ಅದೊಂದು ಬ್ರಿಡ್ಜ್ ಮಾಡಿಕೊಡ್ಬೇಕು ಮತ್ತು ಇದೊಂದು ರೋಡ್ ಮಾಡಿಕೊಡ್ಬೇಕು. ಇದು PWD ಇಲ್ಲ ಇರಿಗೇಷನ್ ಆಫೀಸು, ಇವೆರಡರಲ್ಲಿ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ಮಾಡಿಕೊಡ್ಬೇಕು. ನಮ್ಮ ಕಾಶಿಪುರ ಗ್ರಾಮಕ್ಕೆ ಒಂದು ಒಳ್ಳೇದಾಗಲಿ ಅಂತ ಕೇಳ್ತೀವಿ. ಮುತ್ತಿಗೆ ಗ್ರಾಮ ಅರಕಲಗೂಡು ತಾಲೂಕು ಹಾಸನ ಡಿಸ್ಟಿಕ್ಕು. ಸರ್, ಇದು ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇರುತ್ತೆ. DC ಮತ್ತು ತಹಶೀಲ್ದಾರ್ ಬಂದು ಸೂಕ್ತ ಕ್ರಮ ತಗೊಂಡು ಇದಕ್ಕೆ ವರ್ಷ ಯಾವ ಥರ ನೀರು ಹೋಗುತ್ತೆ ಅದನ್ನು ಕಡಿಮೆ ವರ್ಷ ಯಾವ ಥರ ಇದಾಗುತ್ತೆ ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ತಹಶೀಲ್ದಾರ್ ಹತ್ರ ಮನವಿ ಮಾಡ್ಕೊತೀನಿ ಸರ್. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶಾಸಕ ಎ ಮಂಜು ಅವರು ಹಾನಿಗೊಳಗಾದ ಪ್ರದೇಶಗಳನ್ನು ಪರಿಶೀಲಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಶ್ರೀನಿವಾಸ್ ಹಾಗೂ ಲೋಕೋಪಯೋಗಿ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಬೆಳೆ ಹಾನಿಗೆ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಪಾರಸನಹಳ್ಳಿ, ಬೆಳವಾಡಿ, ಕಾಶಿಪುರ ಸೇರಿದಂತೆ
ಹಾನಿಗೊಳಗಾದ ಕೆರೆಗಳ ಏರಿ ಮತ್ತು ತೂಬುಗಳನ್ನು ಶೀಘ್ರ ಸರಿಪಡಿಸಬೇಕು ಎಂದು ಶಾಸಕ ಎ ಮಂಜು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಎಸ್ಪೆಷಲಿ ನಮ್ಮ ಕಸ್ಬಾ ಹೋಬಳಿಗೆ 110 ಸೆಂಟಿಮೀಟರ್ ಮಳೆ ಆಗಿ ಅಧಿಕ ಮಳೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಇವತ್ತು ಕೆರೆ ಗೋಡಿದ್ದು ಇಲ್ಲಿ ರೈತರ ಪಾರ್ಸಲ್ಲಿ ಕೊಟ್ಟೆಲ್ಲತಕ್ಕಂಥ ಒಂದು ಡ್ರೈನೇಜ್ ರೂನಲ್ಲಿ ಚಿಕ್ಕದು ಮಾಡಿದ್ದಾರೆ ಪಾಲ ಅಂತೇಳಿ ಜನರ ಕಂಪ್ಲೇಂಟು ನಾನು ನೋಡಿದ್ದೀನಿ. ಅದು ಚಿಕ್ಕದಾಗಿದೆ, ಅದನ್ನು ಡಬಲ್ ವ್ಯವಸ್ಥೆನ ಮಾಡಬೇಕು. ಮೊದಲು 2 ಇದ್ದಿದ್ದನ್ನು ಒಂದನ್ನು ಮಾಡಿದ್ದಾರೆ ಅಂತೇಳಿ ಗ್ರಾಮಸ್ಥರ ಒಂದು ಕಂಪ್ಲೇಂಟ್ ಇದೆ. ಆ ನೀರು ನೋಡಿದ್ರೆ ಕಾವಲೆ ನೀರು ಹೋದಾಗ ಹೋಗ್ತಾ ಇದೆ. ಇದ್ರ ಜೊತೆಗೆ ಬೆಳವಾಡಿ ಕೆರೆ ಅದನ್ನು ಕೂಡ ಕೋಡಿ ಒಡೆದೋಗಿದೆ. ಅದನ್ನು ಮಣ್ಣು ಮೂಟೆನ ಹಾಕಿ ಮಾಡಿ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಮತ್ತು ಕಾಶಿಪುರದ ಕೆರೆನೂ ಕೂಡ ಅದನ್ನು ಇಂಜಿನಿಯರ್ಸು ನಮ್ಮ ಇಒ ಅವರು ಈಗ ಪರ್ಸನಲಾಗಿ ಅಲ್ಲಿಗೆ ಹೋಗಿ ಅದನ್ನು ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಇದು ಅಧಿಕಾರಿಗಳು, ನಾನು ಫೋನ್ ಮಾಡ್ತೀನಿ, ಅವ್ರ ಅಧಿಕಾರಿಗಳು ಸೂಚನೆ ಏನಂದರೆ ಅಡ್ವಾನ್ಸ್ ಆಗಿ ಏನೇನಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಹಳ್ಳಿಗಳಿಗೆ ಹೋಗಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಯಾವುದೇ ಆದಂಥ ಸಾರ್ವಜನಿಕರಿಗೆ ಹಾನಿಯಾಗಿಲ್ಲ, ಆದರೂ ಇಲ್ಲಿ 3 ಮನೆಗಳಿಗೆ ಕೆಳಗಡೆ ಎಲ್ಲ ಮನೆಗಳಿಗೆಲ್ಲ ನೀರು ಹೋಗಿರ್ತಕ್ಕಂಥದ್ದನ್ನು ನೋಡಿ ಜನರು ಹೇಳಿದ್ದಾರೆ. ಸೊ ಅದರಿಂದ ಇದನ್ನು ಕೂಡಲೇ ತಾಲೂಕಿನ ಅಧಿಕಾರಿಗಳು ಸಾರ್ವಜನಿಕರ ಇದಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡ್ತಾರೆ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದ ಬೇಲೂರು ತಾಲೂಕಿನ ಹೆಬ್ಬಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪಶು ಚಿಕಿತ್ಸಾಲಯ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ತಡರಾತ್ರಿ ಸುರಿದ ಮಳೆಯಿಂದ ನೀರು ಕಟ್ಟಡದೊಳಗೆ ನುಗ್ಗಿ ಶಾಲಾ ಕಟ್ಟಡ ಹಾಗೂ ಚಿಕಿತ್ಸಾಲಯದ ಕಾರ್ಯ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಶಾಲೆಯ ಕಟ್ಟಡ ಈಗಾಗಲೇ ಶಿಥಿಲಗೊಂಡಿದ್ದು ಯಾವ ಕ್ಷಣದಲ್ಲಾದರೂ ಕುಸಿಯುವ ಸಾಧ್ಯತೆ ಇರುವುದರಿಂದ ಪೋಷಕರು ಹಾಗೂ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆಯಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅವರ ಸುರಕ್ಷತೆ ಬಗ್ಗೆ ಪೋಷಕರು ಚಿಂತೆಯಲ್ಲಿದ್ದಾರೆ. ಪಶು ಚಿಕಿತ್ಸಾಲಯವು ನೀರಿನಲ್ಲಿ ಮುಳುಗಿರುವುದರಿಂದ ಪ್ರತಿನಿತ್ಯ ಜಾನುವಾರುಗಳ ಚಿಕಿತ್ಸೆಗೆ ಬರುವ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಸಂಬಂಧಿತ ಇಲಾಖೆಗಳ ಜಡ್ಡುತನವೇ ಈ ದುಸ್ಥಿತಿಗೆ ಕಾರಣವಾಗಿದೆ. ಶಾಲೆ ಹಾಗೂ ಚಿಕಿತ್ಸಾಲಯದ ಪರಿಸ್ಥಿತಿ ಗಂಭೀರವಾಗಿದೆ. ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹೆಬ್ಬಾಳ ಹಾಲಪ್ಪ ಅವರು ಆಗ್ರಹಿಸಿದ್ದಾರೆ. ತಾಲೂಕಿನ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಈಗಾಗಲೇ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ಸಂಪೂರ್ಣವಾಗಿ ತಾವೆಲ್ಲರೂ ಕೂಡ ನೋಡ್ಬೋದು, ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗಾಗಲೇ ಕಟ್ಟಡವನ್ನು ಮೊದಲೇ ಕಟ್ಟಡ ಶಿಥಿಲವಾಗ್ತೈತೆ. ಇಂಥ ಸಂದರ್ಭದಲ್ಲಿ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಮಕ್ಕಳು, ಒಂದು ರೀತಿ ವಿದ್ಯಾರ್ಥಿಗಳು ಹೇಗೆ ಇಲ್ಲಿ ಪಾಠವನ್ನು ಕಲಿಯೋದು ಅನ್ನೋದು ಆತಂಕದಲ್ಲಿ ಈಡಾಗಿದ್ದಾರೆ. ಕಳೆದ 3 ದಶಕಗಳ ಹಿಂದೆ ಆರಂಭವಾದಂಥ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಉತ್ತಮ ಕಲಿಕೆಯನ್ನು ಕೂಡ ಇಲ್ಲಿ ಐತೆ.
ಆದರೆ ಇದು ಕೆರೆ ಅಂಗಳದಲ್ಲಿ ನಿರ್ಮಿಸಿರೋದ್ರಿಂದ ಪದೇ ಪದೇ ಯಾವುದೇ ಮಳೆ ಬಂದರೂ ಕೂಡ ಇಲ್ಲಿ ಜಲಾವೃತವಾಗೋದು ಸಾಮಾನ್ಯವಾಗಿದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಈ ಒಂದು ಶಾಲೆಯನ್ನು ನಾವು ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನೋದು ಇಚ್ಛೆಯನ್ನು ವ್ಯಕ್ತಪಡಿಸಿದರೂ ಕೂಡ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿಗಳಿರ್ಬೋದು ಮತ್ತು ಜನಪ್ರತಿನಿಧಿಗಳಿರ್ಬೋದು ಈ ಬಗ್ಗೆ ಯಾರೂ ಕೂಡ ಜಾಣಮೌನ ವಹಿಸಿರೋದನ್ನು ತಾವೆಲ್ಲರೂ ಕಾಣಬಹುದು. ಈ ಕಾರಣದಿಂದಲೇ ತಾವೆಲ್ಲರೂ ಕೂಡ ನೋಡ್ಬೋದು, ಇವತ್ತು ಸಂಪೂರ್ಣವಾಗಿ ಆವರಣ ಏನು ಮಕ್ಕಳು ಆಟ ಆಡುವಂಥ ಆವರಣವು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗೆ ಈಗ ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಹೆಚ್ಚುವರಿ ಕಟ್ಟಡವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅದರಂತೆ ಇಲ್ಲಿನ ಪಶುಚಿಕಿತ್ಸಾಲಯ ಏನೈತೆ ಅದು ಕೂಡ ಉತ್ತಮವಾಗಿ ನಡೀತಿರುವಂಥ ಪಶುಚಿಕಿತ್ಸಾಲಯವು ಕೂಡ ಈಗಾಗಲೇ ಜಲಾವೃತವಾಗಿದೆ. ಸಂಬಂಧಪಟ್ಟಂಥವರು ಶೀಘ್ರವೇ ಈ ಬಗ್ಗೆ ಗಮನಹರಿಸಿ ಹೆಬ್ಬಾಳಿಗೆ ಈಗಾಗಲೇ ಒಂದು ರೀತಿ ಹೈಟೆಕ್ ಸ್ವರೂಪವನ್ನು ಹೆಬ್ಬಾಳು ಗ್ರಾಮ ಪಡ್ಕೊಂಡೈತೆ. ಆದರೆ ಇಂತಹ ಒಂದು ದುಸ್ಥಿತಿಯನ್ನು ನಾವು ನೋಡಬೇಕಾದಂಥ ಸ್ಥಿತಿ ಇರೋದರಿಂದ ಸಂಬಂಧಪಟ್ಟಂಥವರು ಈ ಬಗ್ಗೆ ಶೀಘ್ರವೇ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನಾನು ಈ ಮೂಲಕವಾಗಿ ಒಬ್ಬ ಗ್ರಾಮಸ್ಥರಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಬೇಲೂರಿನಲ್ಲಿ ಭವ್ಯ ಹಾಗೂ ಆಕರ್ಷಕ ಪಥಸಂಚಲನ ಜರುಗಿತು. ಆರ್ಎಸ್ಎಸ್ ಸಂಘದ ಸಂಚಾಲಕರಾದ ಮುರಳಿಯವರ ನೇತೃತ್ವದಲ್ಲಿ ಸ್ವಯಂ ಸೇವಕರು ಹೊಯ್ಸಳ ವೃತ್ತದಿಂದ ಪಥಸಂಚಲನ ಆರಂಭಿಸಿ ಬಸವೇಶ್ವರ ವೃತ್ತ, ಹಳೆಬೀಡಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ಮೆರವಣಿಗೆ ಮಾರ್ಗವನ್ನು ರಂಗೋಲಿ, ತೋರಣ ಮತ್ತು ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಹಳೆಬೀಡಿನ ಬೀದಿಗಳಲ್ಲಿ ಕೆಬಿ ಎಡ್ಗೆವಾರ್, ವಿನಾಯಕ ದಾಮೋದರ ಸಾವರ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಛತ್ರಪತಿ ಶಿವಾಜಿ ಮಹಾರಾಜ್, ಜಗಜ್ಯೋತಿ ಬಸವೇಶ್ವರ ಅವರು, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ ಹಾಗೂ ಬಾಲ ಗಂಗಾಧರ್ ತಿಲಕ್ ಅವರ ಭಾವಚಿತ್ರಗಳಿಗೆ ಸ್ವಯಂ ಸೇವಕರು ಪುಷ್ಪ ನಮನ ಸಲ್ಲಿಸಿದರು. ಪಥ ಸಂಚಲನದಲ್ಲಿ ಶಾಸಕರಾದ ಎಚ್.ಕೆ. ಸುರೇಶ್ ಸೇರಿದಂತೆ ನೂರಾರು ಸ್ವಯಂ ಸೇವಕರು ಭಾಗವಹಿಸಿದ್ದು, ಬೇಲೂರಿನ ಬೀದಿಗಳು ರಾಷ್ಟ್ರಭಕ್ತಿ ಘೋಷಣೆಗಳಿಂದ ನಾದಮಯವಾಗಿದ್ದವು. ನಾಡು, ಈ ನಾಡಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಆಚರಣೆಯನ್ನು ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ KPS ಶಾಲೆ ಆವರಣದಲ್ಲಿ ಇವತ್ತು ಸುಮಾರು 1,000ಕ್ಕೂ ಹೆಚ್ಚು ಜನ ವೇಷಧಾರಿಗಳಾಗಿ ಸಮವಸ್ತ್ರವನ್ನು ಧರಿಸಿ ಇಡೀ ಹಳೆಬೀಡಿನ ಎಲ್ಲ ರಸ್ತೆಗಳಲ್ಲೂ ಸಹ ಸಂಚಲನವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬಹುಶಃ ನಿನ್ನೆ ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ದೀವಿ, ವಾದ ವಿವಾದಗಳನ್ನ, ಎಲ್ಲ ಸಂಘ ಸಂಸ್ಥೆಗಳನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದನ್ನು. ಬಹುಶಃ ಅವ್ರಿಗೆಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ ಅನಿಸುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಯಾವ ಒಂದು ಸಣ್ಣ ಗೊಂದಲನೂ ಇಲ್ಲದಂಗೆ ನಿವಾರಣೆ ಮಾಡಿರ್ತಕ್ಕಂಥ ಇಡೀ ಜಗತ್ತಿನಲ್ಲಿ ಯಾವ್ದಾರ ಸಂಘ ಇದೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘದ ಬಗ್ಗೆ ಮುಂದಿನ ದಿವಸಗಳಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರಿಗೆ ಭಯ ಕಾಡ್ತಾ ಇದೆ. ಹಾಗಾಗಿ ಈ ಥರದ ಹುಚ್ಚು ಸ್ಟೇಟ್ಮೆಂಟ್ಗಳನ್ನು ಕೊಡುವುದ್ರ ಮುಖಾಂತರ ಜನವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಎಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಷ್ಟು ಸಮನ್ವತೆಯನ್ನು ಕಾಪಾಡಿಕೊಂಡು ನಾನೊಬ್ಬ ಹಿಂದೂ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಈ ತಾಲೂಕಿನಲ್ಲೂ ಪ್ರಾರಂಭವಾಗಿದೆ, ಇಡೀ ದೇಶಾದ್ಯಂತ ಪ್ರಾರಂಭ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಗಿಣ್ಣಿನಮನೆ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಕಾಡಾನೆಗಳ ಅಟ್ಟಹಾಸದಿಂದ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಪವನ್ ಅವರ ಕೃಷಿ ಜಮೀನಿಗೆ ಸುಮಾರು 40 ಕಾಡಾನೆಗಳು ನುಗ್ಗಿ ಕಾಫಿ ತೋಟ, ಭತ್ತದ ಗದ್ದೆ, ಜೋಳದ ಹೊಲ ಹಾಗೂ ತೆಂಗಿನ ಮರಗಳನ್ನು ತುಳಿದು ಹಾನಿಗೊಳಿಸಿವೆ. ಸುಮಾರು 4 ಎಕರೆ ವ್ಯಾಪ್ತಿಯ ಜಮೀನು ಸಂಪೂರ್ಣ ಹಾಳಾಗಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಹಠಾತ್
ಆನೆಗಳ ಗುಂಪು ತೋಟ ಪ್ರದೇಶಕ್ಕೆ ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಭಯಭೀತರಾಗಿ ಸುರಕ್ಷಿತ ಸ್ಥಳಗಳಿಗೆ ಓಡಿ ಹೋದರು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಸ್ಥಳಕ್ಕೆ ಸಿಬ್ಬಂದಿ ಭೇಟಿ ನೀಡಿ ಆನೆಗಳನ್ನು ಕಾಡಿನತ್ತ ಹಟ್ಟಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ. ಗ್ರಾಮಸ್ಥರು ಕಳೆದ ಕೆಲವು ದಿನಗಳಿಂದ ಆನೆಗಳು ಈ ಭಾಗದಲ್ಲಿ ಸಂಚರಿಸುತ್ತಿದ್ದರೂ ಅಧಿಕಾರಿಗಳು ಯಾವುದೇ ತಡೆಯ ಕ್ರಮ ಕೈಗೊಂಡಿಲ್ಲ. ರೈತರ ಜೀವ ಆಸ್ತಿಯನ್ನ ಕಾಪಾಡಲು ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅವಮಾನ ಮಾಡಿದ ಆರೋಪದಲ್ಲಿ ಜೆಡಿಎಸ್ ಪ್ರತಿಭಟನೆ. ಡಿಸಿ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ಹೋರಾಟ. ಪ್ರತಿಭಟನಾಕಾರರ ಮನವೊಲಿಸಿದ ಜಿಲ್ಲಾಧಿಕಾರಿ. ಪ್ರತಿಭಟನೆ ಹಿಂಪಡೆದ ಜೆಡಿಎಸ್ ಕಾರ್ಯಕರ್ತರು. ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಅಥವಾ ಸಚಿವರನ್ನ ಸಂಪರ್ಕಿಸದೆ ಪ್ರತಿಭಟನೆ ನಡೆಸಿದ್ದಾರೆ. ಇದು ಅಪ್ರಾಮಾಣಿಕ ಮತ್ತು ಬಾಲಿಶ ನಡವಳಿಕೆ. ಹಾಸನಾಂಬೆಯ ದರ್ಶನೋತ್ಸವದಲ್ಲಿ ಇಂತಹ ರಾಜಕೀಯ ನಾಟಕಗಳು ಬೇಡ. ಶಾಸಕ ಸ್ವರೂಪ್ ವಿರುದ್ಧ ಪ್ರೀತಂ ಜೇಗೌಡ ಟೀಕೆ. ಬೇಲೂರು ತಾಲೂಕಿನ ಗಿಣ್ಣನಮನೆ ಗ್ರಾಮದಲ್ಲಿ 40 ಕಾಡಾನೆಗಳ ಅಟ್ಟಹಾಸ. ಜಮೀನಿನಲ್ಲಿನ ಕಾಫಿ, ಭತ್ತ, ಜೋಳ ಹಾಗೂ ತೆಂಗಿನ ತೋಟ ಸಂಪೂರ್ಣ ಹಾನಿ. ಆನೆ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಗ್ರಾಮಸ್ಥರ ಆಗ್ರಹ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.